ಹಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾವು ಮಾಡೋಣ ಒಳ್ಳೆಯ ಒಂದು ತಿಂಡಿ, ರುಚಿಕರವಾದ. ಇದನ್ನು ನೀವು ಸಂಜೆ ಟೈಮಲ್ಲಿ ಕೂಡ ತಿನ್ಬೋದು, ಅಥವಾ ಬೆಳಿಗ್ಗಿನ ತಿಂಡಿ ರೀತಿ ಕೂಡ ನೀವು ಇದನ್ನು ತಿನ್ಬೋದು. ತುಂಬ ಸಿಂಪಲ್ ಹಾಗೂ ತುಂಬ ಟೇಸ್ಟಿ ಇದೆ. ಇವತ್ತು 2 ರೊಟ್ಟಿ ನಾನು ಹಾಗಾದ್ರೊಂದಿಗೆ ಒಂದು ಸೂಪರಾದ ಬೆಳ್ಳುಳ್ಳಿ ಚಟ್ನಿ ತೋರಿಸ್ತೀನಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ 2 ಕಪ್ಪಷ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ನೀರು ಕುದಿ ಬರುವ ಟೈಮಲ್ಲಿ ಇದಕ್ಕೆ ನಾನು 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಉಂಟು ನೋಡಿ. ಯಾವುದೇ ಅಕ್ಕಿ ಹಿಟ್ಟು ಆಗುತ್ತೆ, ನೀವು ಮನೆಯಲ್ಲಿ ಮಾಡಿದಂಥದ್ದು ಕೂಡ ಆಗುತ್ತೆ ಅಥವಾ ಅಂಗಡಿಯಿಂದ ತಂದದ್ದು ಕೂಡ ಆಗುತ್ತೆ. ಅದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ನೋಡಿ ನೀರು ಆರಿ ಹೋಗೋ ತನಕ ಇದನ್ನು ಮಿಕ್ಸ್ ಮಾಡಿ. ಇವಾಗ ಸ್ವಲ್ಪ ಅಂಟೆಂಡು ಉಂಟು ನೋಡ್ಬೋದು, ಈ ರೀತಿ ಇರಬೇಕು. ಇವಾಗ ಏನು ಮಾಡೋಣ, ಇದನ್ನು ಮುಚ್ಚಿ ಹಾಗೆಯೇ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಇಡೋಣ. ಅಷ್ಟು ತನಕ ಚಟ್ನಿಯನ್ನು ರೆಡಿ ಮಾಡೋಣ. ಚಟ್ನಿಗೆ ಇವೆಲ್ಲವೂ ಬೇಕು. ಏನೆಲ್ಲ ಹಾಕ್ತೀನಿ ನಾನು ಒಂದೊಂದಾಗಿ ತೋರಿಸ್ತೀನಿ. ಇವಾಗ ನಾನಿಲ್ಲಿ ಪುಟಾಣಿ ಕಡಲೆ 1 ಕಪ್ಪಷ್ಟು ಹಾಕಿದ್ದೀನಿ. ಹುರ್ಗಡ್ಲೆ ಅಂತ ಕೂಡ ಹೇಳ್ತಾರೆ. ಇದನ್ನು ನಾನಿಲ್ಲಿ ಜಜ್ಜಿ ಹುಡಿ ಮಾಡ್ತಾ ಇದ್ದೀನಿ. ಇದರ ಬದಲು ನೀವು ಮಿಕ್ಸಿ ಜಾರಲ್ಲೇ ಹಾಕಿ ಕೂಡ ಮಾಡ್ಬೋದು. ಓಕೆ, ಸ್ವಲ್ಪ ಇದು ಹುಡಿಯಾಗಿದ್ದೆ. ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ 1/4 ಕಪ್ಪಷ್ಟು ಬೆಳ್ಳುಳ್ಳಿ ಇಲ್ಲಿ ಹಾಕಲೇಬೇಕು. ಇದೇ ಇದರ ಮೇನ್ ಇಂಗ್ರೀಡಿಯೆಂಟ್ಸ್. ಹಾಗಾಗಿ ಇದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಬೆಳ್ಳುಳ್ಳಿ ಒಳ್ಳೆ ರೀತಿ ಜಜ್ಜಿದ ಮೇಲೆ ಇದಕ್ಕೆ 1 ಕಪ್ಪಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಇಲ್ಲಿ ನೀವು ಕೊಬ್ಬರಿ ತುರಿ ಕೂಡ ಹಾಕ್ಬೋದು ಅಥವಾ ಫ್ರೆಶ್ ತೆಂಗಿನ ತುರಿ ಕೂಡ ಹಾಕ್ಬೋದು. ಖಾರ ಪೌಡರ್ ಸಣ್ಣ ಕಪ್ಪಲ್ಲಿ ಅಂದರೆ 2 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಾಗುತ್ತೆ. ಕಮ್ಮಿ ತಿನ್ನೋರು ಕಮ್ಮಿ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಹಾಗೂ 1 ಚಮಚದಷ್ಟು ಇದಕ್ಕೆ ತೆಂಗಿನೆಣ್ಣೆ ಹಾಕಿದ್ದೀನಿ. ಆಮೇಲೆ ಕೂಡ ನಾವು ಹಾಕ್ಲಿಕ್ಕೆ ಉಂಟು. ಇವಾಗ 1 ಚಮಚದಷ್ಟು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಆಗುವವರೆಗೂ ಈ ರೀತಿ ಜಜ್ಜಿ ನಾನು ತೆಗಿತಾ ಇದ್ದೀನಿ. ಹಾಗೂ ಬೆಳ್ಳುಳ್ಳಿ ಇದರಲ್ಲಿ ಒಳ್ಳೆ ರೀತಿ ಜಜ್ಜಿ ಹೋಗಬೇಕು. ಸ್ವಲ್ಪ ಕಂಡ್ರೆ ಪರವಾಗಿಲ್ಲ. ಒಳ್ಳೆ ರೀತಿ ಇದನ್ನು ನೋಡಿ ಈ ರೀತಿ ಜಜ್ತಾ ಇದ್ದೀನಿ ನಾನು ಕಲ್ಲಲ್ಲಿ. ಇವಾಗ ನೋಡಿ ಚೆನ್ನಾಗಿ ಇದು ಮಿಕ್ಸ್ ಆಗಿದೆ. ಈ ರೀತಿ ಬರಬೇಕಿದು ನೋಡಿ. ನೋಡ್ತಾ ಇದ್ದೀರಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಇದು. ನೀವು ಇದನ್ನು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು. ಕೊಬ್ಬರಿ ತುರಿ ಹಾಕಿದರೆ ನೀವು ಸ್ವಲ್ಪ ಹೊತ್ತು ಹೊರಗಡೆ ಕೂಡ ಇಟ್ಟರು ಏನಾಗೋದಿಲ್ಲ. ಇದು ನೋಡಿ ಈ ರೀತಿ ಬರಬೇಕು. ಇವಾಗ ಇದಕ್ಕೆಲ್ಲ ತೆಗೆದಾದ್ಮೇಲೆ 2 ಚಮಚದಷ್ಟು ತೆಂಗಿನೆಣ್ಣೆ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡಿ. ತುಂಬ ಚೆನ್ನಾಗಾಗುತ್ತೆ. ರೊಟ್ಟಿಯೊಂದಿಗೆ, ಅನ್ನದೊಂದಿಗೆ, ಮುದ್ದೆಯೊಂದಿಗೆ ಯಾವುದ್ರಲ್ಲಿ ಕೂಡ ನೀವು ಸೈಡಲ್ಲಿ ಇಟ್ಟಿದ್ದನ್ನು ತಿನ್ಬೋದು. ಹಾಗೂ ಕೊಲೆಸ್ಟ್ರಾಲ್ ಇದ್ದವರಿಗೆ, ಜೀರ್ಣಶಕ್ತಿಗೆ ಎಲ್ಲದಕ್ಕೂ ಕೂಡ ಒಳ್ಳೆಯದಿದೆ. ಇವಾಗ ಇದು ಸ್ವಲ್ಪ ತಣ್ಣಗಾಗಿದೆ. ಕಂಪ್ಲೀಟಾಗಿ ತಣ್ಣಗಾಗಲಿಲ್ಲ, ಸ್ವಲ್ಪ ಕೈ ಹಾಕುವಷ್ಟು ಇದು ತಣ್ಣಗಾಗಿದೆ. ಇವಾಗ ಇದಕ್ಕೆ ಒಣ ಹಿಟ್ಟನ್ನು ಹಾಕಿ ನಾವು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಕೈಗೆ ಅಂಟಬಾರ್ದು. ಆ ರೀತಿ ಒಣ ಹಿಟ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡ್ತಾ ಹೋಗೋಣ. ನೋಡಿ, ನಾವು ಮಿಕ್ಸ್ ಸ್ವಲ್ಪ ಬಿಸಿ ಉಂಟು, ಹಾಗಾಗಿ ಮೆಲ್ಲನೆ ನಾನು ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಕ್ರಮೇಣ ಇದನ್ನು ಮಿಕ್ಸ್ ಮಾಡ್ತಾ ಚಪಾತಿ ಹಿಟ್ಟೆಲ್ಲ ಯಾವ ರೀತಿ ಬರುತ್ತೆ ನೋಡಿ, ಅದೇ ಅದಕ್ಕೆ ಬರುತ್ತೆ. ಕೈಗೆ ಅಂಟಬಾರ್ದು ನಾವು. ಇವಾಗ ನೋಡಿ ಪರ್ಫೆಕ್ಟ್ ಆಗಿದೆ. ಈ ರೀತಿ ಇದು ಬರಬೇಕು. ಇವಾಗ ಇದನ್ನು ಒಂದೊಂದೇ ಉಂಡೆ ತೆಗೆಯುವಾಗ ಉಳಿದದನ್ನು ನಾವು ಮುಚ್ಚಿ ಇಡಬೇಕು, ಇಲ್ಲದಿದ್ದರೆ ಅದು ಡ್ರೈ ಆಗುತ್ತೆ. ಒಂದು ಎಲೆ ತಗೊಳ್ಳಿ, ಯಾವುದೇ ಎಲೆ ನೀವು ತಗೊಳ್ಬೋದು. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿ ಹಾಗೂ ಒಂದು ಉಂಡೆಯನ್ನು ತಗೊಂಡು ಇದನ್ನು ತಟ್ಟಿ. ತುಂಬ ತೆಳುವಾಗಿ ತಟ್ಟಲಿಕ್ಕೆ ಹೋಗಬೇಡಿ. ಕೈಗೆ ಮಾತ್ರ ಎಣ್ಣೆಯನ್ನು ಹಾಕಿ ನೋಡಿ ಈ ರೀತಿ ತಟ್ಟಬೇಕು. ನೀವು ತುಂಬ ತೆಳುವಾಗಿ ತಟ್ಟಿದರೆ ಕೆಲವರಿಗೆ ಅದು ಅಭ್ಯಾಸ ಇಲ್ಲ, ತೆಗಿಲಿಕ್ಕೆಲ್ಲ ಅವರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲದಿದ್ದರೆ ನೀವು ಎಷ್ಟು ತೆಳು ಬೇಕು ಅಷ್ಟು ತೆಳು ಇದನ್ನು ತಟ್ಟಬಹುದು ನೋಡಿ. ಹೀಗೆ ಕೆಲವರಿಗೆ ಅದು ಟರ್ನ್ ಮಾಡಲಿಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ಮಗುಚಿ ಹಾಕಲಿಕ್ಕೆ ನಾನು ತುಂಬ ತೆಳುವಾಗಿ ಮಾಡಬೇಡಿ ಅಂತ ಹೇಳಿದೆ ನೋಡಿ. ಈ ರೀತಿ ಮಾಡಿದರೆ ಸಾಕು. ನೀವು ಇದರ ಮೇಲೆ ಸ್ವಲ್ಪ ಇವಾಗ ಸಣ್ಣದಾಗಿ ಹೆಚ್ಚಿದ ನೀರುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನಕಾಯಿ ಸೇರಿಸ್ತಾ ಇದ್ದೇನೆ. ಬೇಕಿದ್ರೆ ಸಣ್ಣದಾಗಿ ಹೆಚ್ಚಿದ ಶುಂಠಿ ಕೂಡ ನೀವು ಹಾಕ್ಬೋದು. ಮೆಲ್ಲನೆ ಸ್ವಲ್ಪ ಇದನ್ನು ಈ ರೀತಿ ತಟ್ಟಿ. ಇವಾಗ ಇದು ರೆಡಿಯಾಗಿದೆ. ಇದಕ್ಕಿಂತ ಸಿಂಪಲ್ ಇನ್ನೊಂದು ನಿಮಗೆ ತೋರಿಸ್ತೀನಿ. ಇವಾಗ ನೀವು ಹಾಕಿದ್ದು ಎಲ್ಲಿ ನಾವು ನೀರುಳ್ಳಿ ಎಲ್ಲ ಹಾಕಿದ್ದೀವಿ ನೋಡಿ, ಆ ಸೈಡ್ ಹಾಕಿದ್ದೀರಲ್ವ, ಆವಾಗ ನಿಮಗೆ ಕೆಲವರಿಗೆ ತೆಗಿಲಿಕ್ಕೆ ಇದು ಕಷ್ಟ ಆಗುತ್ತೆ. ಹಾಗಾಗಿ ನಾನು ಇನ್ನೊಂದು ಸೈಡು ನಿಮಗೆ ಹಾಕಲಿಕ್ಕೆ ತೋರಿಸ್ತೀನಿ. ಅದು ತುಂಬ ಸಿಂಪಲ್ ಇದೆ, ಅದರಿಂದ ನಿಮಗೆ ಈಸಿಯಾಗಿ ತೆಗಿಬೋದು ಇದನ್ನು.
ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದು, ಹಾಗೂ ತುಂಬ ರುಚಿ ಕೂಡ ಇರುತ್ತೆ. ಸ್ವಲ್ಪ ಎಣ್ಣೆಯನ್ನು ಹಾಕಿದರೆ ಸಾಕು, ನಿಮಗೆ ಬೇಕಿದ್ದರೆ ಮಾತ್ರ. ಇವಾಗ ನಿಮಗೆ ಬೇಕಿದ್ರೆ ನಾನು ಇನ್ನೊಂದು ಐಡಿಯಾ ಕೂಡ ತೋರಿಸ್ತೀನಿ, ಅದು ನಿಮಗೆ ತುಂಬ ಸಿಂಪಲ್ ಆಗ್ಬೋದು. ಸೇಮ್ ಮೊದಲ ರೀತಿಯೇ ಮಾಡಿ, ಎಲ್ಲವನ್ನು ಕೂಡ ನಾನು ಹೇಳಿದಾಗೇ ಮಾಡಿ. ಆದರೆ ಕೊನೆಯಲ್ಲಿ ಇದರ ಮೇಲೆ ಇನ್ನೊಂದು ಎಲೆಯನ್ನು ಇಟ್ಟು ನೀವು ಇದನ್ನು ಈ ರೀತಿ ತಿರುಗಿಸಿ, ಹಾಗೂ ನೀರುಳ್ಳಿ ಇದ್ದ ಸೈಡನ್ನು ಮೇಲ್ಗಡೆಯಿಂದ ಹಾಕಿ. ಆವಾಗ ನಿಮಗೆ ಇನ್ನೊಂದು ಸೈಡ್ ತೆಗಿಲಿಕ್ಕೆ ಈಸಿ ಆಗುತ್ತೆ. ಕೆಲವು ಕಾವಲಿಯಲ್ಲಿ ನೀರುಳ್ಳಿ ಎಲ್ಲ ಕೆಳಗಡೆ ಇದ್ದರೆ ತೆಗಿಲಿಕ್ಕೆ ಕಷ್ಟ ಆಗುತ್ತೆ ನಿಮಗೆ. ಹಾಗಾಗಿ ಇದು ತುಂಬ ಸಿಂಪಲ್ ಇದೆ, ಇದರಿಂದ ನಿಮಗೆ ತುಂಬ ಈಸಿ ಆಗುತ್ತೆ. ನೋಡಿ, ನೀರುಳ್ಳಿ ಸೈಡ್ ನೀವು ಮೇಲೆ ಹಾಕಿದರೆ ಆಯಿತು. ಆವಾಗ ನಿಮಗೆ ಟರ್ನ್ ಮಾಡಿ ಫ್ರೈ ಮಾಡಲಿಕ್ಕೆ ತುಂಬ ಈಸಿ ಇರುತ್ತೆ. ನೋಡಿ, ಹೀಗೆ ನೋಡಿದ್ರಲ್ಲ. ಇವಾಗ ಇದೇ ಹಿಟ್ಟಲ್ಲಿ ನಾವು ಅಕ್ಕಿ ರೊಟ್ಟಿಯನ್ನು ಕೂಡ ಮಾಡ್ಬೋದು. ಹಾಗಾಗಿ ನಾನು ಅದನ್ನು ಕೂಡ ಮಾಡ್ತಾ ಇದ್ದೀನಿ. ಎರಡನ್ನು ಕೂಡ ಮಾಡಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಅಕ್ಕಿ ರೊಟ್ಟಿ ಹಾಕುವಾಗ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕಬೇಕು, ಆವಾಗ ನಿಮಗೆ ಲಟ್ಟಿಸಲಿಕ್ಕೆ ಈಸಿ ಆಗುತ್ತೆ. ಚೆನ್ನಾಗಿದು ತಿರುಗುತ್ತೆ ನೀವು ಹಿಟ್ಟು ಕೆಳಗಡೆ ಹಾಗೂ ಮೇಲ್ಗಡೆಯಿಂದ ಕರೆಕ್ಟಾಗಿ ಹಾಕಿದರೆ. ಚೆನ್ನಾಗಿ ಉಬ್ಬಿಕೊಂಡು ತುಂಬ ಒಳ್ಳೆ ರೀತಿ ಬರುತ್ತೆ, ಹಾಗೂ ತುಂಬ ಸಾಫ್ಟ್ ಇರುತ್ತೆ ಇದು. ಇದನ್ನು ತೆಗೆದು ಡಬ್ಬದೊಳಗೆ ಹಾಕಿಬೇಕು ನೀವು, ಆಮೇಲೆ ಓಪನ್ ಮಾಡಿ ತೆಗೆಯುವಾಗ ತುಂಬ ಸಾಫ್ಟಾಗಿರುತ್ತೆ ಇದು. ಓಕೆ, ಇವಾಗ ಇಲ್ಲಿ ಎಲ್ಲವೂ ರೆಡಿಯಾಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡ್ತೀರಂತ ಹೇಳಿ ಎನಿಸ್ತೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ರಾತ್ರಿ ಹೊತ್ತು ಊಟದ ಟೈಮಲ್ಲಿ ಕೂಡ ನೀವು ಇದನ್ನು ಮಾಡಿ ತಿನ್ಬೋದು, ಅಥವಾ ಬೆಳಗ್ಗಿನ ಟೈಮಲ್ಲಿ ಕೂಡ, ಅಥವಾ ನಿಮ್ಮವರಿಗೆ ಯಾರಿಗಾದರೂ ಬುತ್ತಿ ಕಟ್ಟಲಿಕ್ಕೆ ಕೊಡಲಿಕ್ಕಿದೆ ಆದರೆ ಇದನ್ನು ಖಂಡಿತವಾಗ್ಲೂ ನೀವು ಕಟ್ಟಿ ಕೊಡ್ಬೋದು, ಏನು ಕೂಡ ಆಗೋದಿಲ್ಲ. ಸಂಜೆ ತನಕ ಇದು ಹೀಗೆ ಉಳಿಯುತ್ತೆ, ಸಾಫ್ಟಾಗಿ ಕೂಡ ಇರುತ್ತೆ ಹಾಗೂ ರುಚಿಯಾಗಿ ಕೂಡ ಇರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.